ನೋಡಿ, ಡಿಫ್ರೆನ್ಷಿಯೇಷನಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ತೊಗೊತೇನೆ. 3 ಮಾರ್ಕ್ಸಿಗೆ ಕೇಳ್ತಕ್ಕಂಥ ಪ್ರಾಬ್ಲಮ್ಸು. ಇಫ್ y ಈಸ್ ಈಕ್ವಲ್ ಟು ರೂಟ್ ಆಫ್, ನೋಡಿ, ರೂಟ್ ಆಫ್ x ಮೈನಸ್ 2 ಇಂಟು 3 ಮೈನಸ್ ಎಕ್ಸ್ ಸ್ಕ್ವೇರ್, ಡಿಫಿಕಲ್ಟ್ ಇರೋದೇ ತೊಗೊತಾ ಇದ್ದೇನೆ, ಡಿವೈಡೆಡ್ ಬೈ x square plus 4x minus 5. Find dy over dx. Find dy over dx. ಓಕೆ, ಕ್ವಶನ್ ಯಾವ ಥರ ಬೇಕಾದ್ರೂ ಕೇಳ್ಬೋದು. ಡಿಫ್ರೆನ್ಷಿಯೇಟ್ ಅಂತ ಹೇಳಿ ಅವಾಗ y ಈಸ್ ಈಕ್ವಲ್ ಅಂತ ಕೊಡೋದಿಲ್ಲ, ಈ ಫಂಕ್ಷನ್ ಕೊಟ್ಟು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಕೇಳ್ಬೋದು. ಅವಾಗ ನೀವು y ಈಸ್ ಈಕ್ವಲ್ ಟು ಅಂತ ನೇಮ್ ತಗೊಂಡು ಡಿಫ್ರೆನ್ಷಿಯೇಟ್ ಮಾಡಬೇಕಾಗತ್ತೆ. ನೋಡಿ, y ಈಸ್ ಈಕ್ವಲ್ ಟು ರೂಟ್ ಆಫ್ ಅಂತ ಕೊಟ್ಟಿದ್ದಾರೆ. ನಾನು ಈಗ ತಾನೇ ಪ್ರಾಬ್ಲಮ್ಸ್ ಮಾಡಿದೆ. ಸರ್, ರೂಟ್ ಆಫ್ ಎಫ್ ಆಫ್ ಎಕ್ಸ್ ಅಂದಾಗ 1/2 ರೂಟ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಎಕ್ಸ್ಪ್ಲೈನ್ ಮಾಡಿರಲ್ಲ ಸರ್, ಅದೇ ಥರ ಮಾಡೋಕ್ಕಾಗುತ್ತಾ? ಮಾಡೋಕ್ಕೋದ್ರೆ ಏನಾಗುತ್ತೆ, ಎವಿ ಲೆಂತಿ ಆಗುತ್ತೆ. ಯಾವಾಗಲೂ ಅಷ್ಟೇ ರೂಟ್ ಇದ್ದು, ನೋಡಿ, ರೂಟ್ ಇದ್ದು ನ್ಯೂಮರೇಟ್ರ್ ಮತ್ತು ಡಿನಾಮಿನೇಟ್ರ್ ಫಂಕ್ಷನ್ ಇದ್ದಾಗ, ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ, ರೂಟ್ ಇದ್ದು ನ್ಯೂಮರೇಟ್ರ್ ಮತ್ತು ಡಿನಾಮಿನೇಟ್ರ್ ಇದ್ದಾಗ, 2 ಸಲ ರಿಪೀಟ್ ಮಾಡಿದ್ದೇನೆ, ಲಾಗ್ ತಗೊಳ್ಳಿ, ಟೇಕ್ ಲಾಗ್ ಆನ್ ಬೋತ್ ಸೈಡ್, ಟೇಕ್ ಲಾಗ್ ಆನ್ ಬೋತ್ ಸೈಡ್. ಲಾಗ್ ವೈ ಈಸ್ ಈಕ್ವಲ್ ಟು ಲಾಗ್ ಆಫ್ ರೂಟ್ ಆಫ್ ಎಕ್ಸ್ ಮೈನಸ್ 2 ಇಂಟು 3 ಮೈನಸ್ ಎಕ್ಸ್ ಸ್ಕ್ವಯರ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಪ್ಲಸ್ 4x ಮೈನಸ್ 5. 2 ಕಡೆ ಲೋಗ್ ತೊಗೊಂಡಿದ್ದೀನಿ. ನಾವು ಲೆಫ್ಟ್ ಸೈಡ್ ಲಾಗ್ ವೈ ಅದೇ ಥರ ಬರ್ಕೊಳ್ಳಿ. ವಿ ನೋ ದಟ್ ದ ಫಾರ್ಮುಲಾ ಲಾಗ್ ಆಫ್ ರೂಟ್ ಎಕ್ಸ್ ಈಸ್ ಈಕ್ವಲ್ ಟು, ರೂಟ್ ಅಂದರೆ 1/2, 1/2 ಅಂದರೆ 1/2 ಇಂಟು ಲಾಗ್ ಎಕ್ಸ್, 1/2 ಇಂಟು ಲಾಗ್ ಎಕ್ಸ್. ರೂಟ್ ಅಂದರೆ 1/2 ಔಟ್ಸೈಡ್ ತೆಗೆದುಬಿಡ್ತೇನೆ, ಇಂಟು ಲಾಗ್ ಆಫ್ ಎಕ್ಸ್ ಮೈನಸ್ 2 ಇಂಟು 3 ಮೈನಸ್ ಎಕ್ಸ್ ಸ್ಕ್ವಯರ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಪ್ಲಸ್ 4x ಮೈನಸ್ 5. ಓಕೆ, ನಾವು ಲಾಗ್ ವೈ ಲೆಫ್ಟ್ ಸೈಡ್ ಹಂಗೆ ಬರೀತಾ ಇದ್ದೀನಿ, 1/2 ಹಂಗೆ ಬರೀತಾ ಇದ್ದೀನಿ. ಮತ್ತೆ ನೋಡಿ, ಲಾಗ್ ಆಫ್ ಎಕ್ಸ್ ಮೈನಸ್ 2 3 ಮೈನಸ್ ಎಕ್ಸ್ ಸ್ಕ್ವಯರ್ ಬೈ ಎಕ್ಸ್ ಸ್ಕ್ವಯರ್ ಪ್ಲಸ್ 4x ಮೈನಸ್ 5 ಅಂದರೆ ಲಾಗ್ ಆಫ್ ಎಮ್ ಬೈ ಎನ್ ಫಾರ್ಮುಲಾ. ಲಾಗ್ ಆಫ್ ಎಮ್ ಬೈ ಎನ್ ಈಸ್ ಈಕ್ವಲ್ ಟು ಲಾಗ್ ಎಮ್ ಮೈನಸ್ ಲಾಗ್ ಎನ್. ಇದನ್ನು ನ್ಯೂಮರೇಟ್ರನ್ನು ಎಮ್ ಅಂತ ಟ್ರೀಟ್ ಮಾಡಿ, ಡಿನಾಮಿನೇಟ್ರನ್ನು ಎನ್ ಅಂತ ಟ್ರೀಟ್ ಮಾಡಿ, ದೆನ್ ಲಾಗ್ ಆಫ್ ಎಕ್ಸ್ ಮೈನಸ್ 2 ಇಂಟು 3 ಮೈನಸ್ ಎಕ್ಸ್ ಸ್ಕ್ವಯರ್ ಮೈನಸ್ ಲಾಗ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ 4x ಮೈನಸ್ 5. ಓಕೆ, ಫಾರ್ಮುಲಾ ಅಪ್ಲೈ ಮಾಡಿದ್ದೇನೆ. ಮತ್ತೆ ನೋಡಿ, ಅಬ್ಸರ್ವ್ ಮಾಡಿ ಹೆಂಗೆ, ಲಾಗ್ ವೈ ಈಸ್ ಈಕ್ವಲ್ ಟು 1/2 ಇಂಟು, ಮತ್ತು ಇದಕ್ಕೆ ಫಾರ್ಮುಲಾ ಅಪ್ಲೈ ಮಾಡಬೇಕು, ಲಾಗ್ ಆಫ್ ಎಕ್ಸ್ ಮೈನಸ್ 2 ಇಂಟು 3 ಮೈನಸ್ ಎಕ್ಸ್ ಸ್ಕ್ವೇರ್ಗೆ ಮತ್ತೆ ಫಾರ್ಮುಲಾ ಲಾಗ್ ಆಫ್ ಎಮ್ ಇಂಟು ಎನ್, ಪ್ರಾಡಕ್ಟ್ ಆಫ್ ಲಾಗರಿಥಮಿಕ್ ನಂಬರ್ಸ್ ಈಸ್ ಈಕ್ವಲ್ ಟು ಸಮ್ ಆಫ್ ಲಾಗರಿಥಮಿಕ್ ನಂಬರ್ಸ್, ಲಾಗ್ ಎಮ್ ಪ್ಲಸ್ ಲಾಗ್ ಎನ್. ಎಕ್ಸ್ ಮೈನಸ್ 2ನ ಎಮ್ ಅಂತ ಟ್ರೀಟ್ ಮಾಡು, 3 ಮೈನಸ್ ಎಕ್ಸ್ ಸ್ಕ್ವೇರನ್ನು ಎನ್ ಅಂತ ಟ್ರೀಟ್ ಮಾಡು ಬೈ ಯೂಸಿಂಗ್ ಲಾಗ್ ಎಮ್ ಇಂಟು ಎನ್ ಫಾರ್ಮುಲಾ. ಲಾಗ್ ಆಫ್ ಎಕ್ಸ್ ಮೈನಸ್ 2 ಪ್ಲಸ್ ಲಾಗ್ ಆಫ್ 3 ಮೈನಸ್ ಎಕ್ಸ್ ಸ್ಕ್ವಯರ್ ಮೈನಸ್ ಈ ಫಂಕ್ಷನ್ ಹಂಗೆ ಬರೀತೀರಿ, ಲಾಗ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ 4x ಮೈನಸ್ 5. ಓಕೆ, ನಾವು ಈಗ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀನಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಲಾಗ್ ವೈಗೆ ಇಂಪ್ಲಿಸಿಟ್ ಫಂಕ್ಷನ್ 1/y ಇಂಟು dy ಓವರ್ dx ಈಸ್ ಈಕ್ವಲ್ ಟು 1/2 ಔಟ್ಸೈಡ್ ಇದೆ. ಲಾಗ್ ಆಫ್ ಎಕ್ಸ್ ಮೈನಸ್ 2 ಅಂದರೆ 1/x ಮೈನಸ್ 2 ಇಂಟು ಎಕ್ಸ್ ಮೈನಸ್ 2ಗೆ ಡಿಫ್ರೆನ್ಷಿಯೇಷನ್ನು ಎಕ್ಸ್ಗೆ 1, ಕಾನ್ಸ್ಟೆಂಟ್ಗೆ 0 ಇಗ್ನೋರ್ ಮಾಡಿ, ಪ್ಲಸ್ ಲಾಗ್ ಆಫ್ 3 ಮೈನಸ್ ಎಕ್ಸ್ ಸ್ಕ್ವೇರ್ಗೆ 1/3 ಮೈನಸ್ ಎಕ್ಸ್ ಸ್ಕ್ವಯರ್ ಇಂಟು 3 ಮೈನಸ್ ಎಕ್ಸ್ ಸ್ಕ್ವೇರ್ಗೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು, 3ಗೆ 0 ಆಯಿತು, ಎಕ್ಸ್ ಸ್ಕ್ವೇರ್ಗೆ 2x ಮೈನಸ್ 2x ಮೈನಸ್ ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಮೈನಸ್ 5 1/x ಸ್ಕ್ವಯರ್ ಪ್ಲಸ್ 4x ಮೈನಸ್ 5 ಇಂಟು ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ನು 2x, 4xಗೆ 4
ಕಾನ್ಸ್ಟೆಂಟ್ಗೆ 0 ಕ್ಲಿಯರ್. ಅಲ್ಲಿಗೆ ಡಿಫ್ರೆನ್ಷಿಯೇಷನ್ ಈಸ್ ಓವರ್. ಒಂದು ಆರ್ಡ್ರ್ ಬರೀತಾ ಇದ್ದೀನಿ. ಡಿಫ್ರೆನ್ಷಿಯೇಷನ್ ಈಸ್ ಓವರ್. dy ಓವರ್ ಡಿ ಎಕ್ಸ್ ಇಸ್ ಈಕ್ವಲ್ ಟು, ಇಲ್ಲಿ 1/y ಅಂತ ಇದೆಯಲ್ಲ, ವೈನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋ, ಅಲ್ಲಿ 1/2 ಇದೆ, y/2 ಆಯಿತು. 1/x ಮೈನಸ್ ಟು, ಇಲ್ಲಿ ಮೈನಸ್ ಇದೆ, ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್ 2x/3 - x². ಇಲ್ಲಿ ಮೈನಸ್ ಇದೆಯಲ್ಲ, ಮೈನಸ್ 2x + 4 ಬ್ರ್ಯಾಕೆಟಲ್ಲಿ ಬರೀರಿ, ಡಿವೈಡೆಡ್ ಬೈ x² + 4x - 5. ಫೈನಲ್ ಆನ್ಸರ್ dy ಓವರ್ ಡಿ ಎಕ್ಸ್ ಇಸ್ ಈಕ್ವಲ್ ಟು, ಈ y ಇದೆಯಲ್ಲ, ಈ y ಪ್ಲಸ್ಸಲ್ಲಿ ಅವನು ಕೊಟ್ಟಿರ್ತಕ್ಕಂಥ ಫಂಕ್ಷನ್ನು, ಈ ಫಂಕ್ಷನನ್ನು ಸಬ್ಸ್ಟಿಟ್ಯೂಟ್ ಮಾಡಲೇಬೇಕು. ಬಿಕಾಸ್ ಇದು y ಇಸ್ ಅ ಫಂಕ್ಷನ್ ಆಫ್ ಎಕ್ಸ್ ಅಂದಮೇಲೆ ನಮ್ಮ ಆನ್ಸರನ್ನು y ಇಸ್ ಅ ಫಂಕ್ಷನ್ ಆಫ್ ಎಕ್ಸಲ್ಲಿ ಇಡಬೇಕು. ದಟ್ ಈಸ್ dy ಓವರ್ ಡಿ ಎಕ್ಸ್ ಇಸ್ ಈಕ್ವಲ್ ಟು, y ಅಂದರೆ √(x - 2 × 3 - x² ಡಿವೈಡೆಡ್ ಬೈ x² + 4x - 5 ಡಿವೈಡೆಡ್ ಬೈ 2 ಇಂಟು ಆನ್ಸರ್ 1/x - 2 ಮೈನಸ್ 2x ಡಿವೈಡೆಡ್ ಬೈ 3 - x² ಮೈನಸ್ ಡಿಫ್ರೆನ್ಷಿಯೇಟ್ ಮಾಡೋದ್ರಲ್ಲಿ ಏನು ಇದೆ, 2x + 4 ಬ್ರ್ಯಾಕೆಟಲ್ಲಿ ಬರೀಬೇಕು, ಡಿವೈಡೆಡ್ ಬೈ x² + 4x - 5 It is the final answer. This is the final answer. ಓಕೆ, ಈ ಥರದ ಪ್ರಾಬ್ಲಮ್ಸ್ ವರ್ಕ್ ಮಾಡಲೇಬೇಕು, ವಿಧಿನೇ ಇಲ್ಲ. ವರ್ಕ್ ಮಾಡಲಿಲ್ಲ ಅಂದರೆ ವಿಧಿನೇ ಇಲ್ಲ. ಯಾರು ವರ್ಕ್ ಮಾಡ್ತೀರಿ ಅವರು ಸ್ಕೋರ್ ಮಾಡ್ತೀರಿ ಡಿಫ್ರೆನ್ಷಿಯೇಷನಲ್ಲಿ.